ಬೆಂಗಳೂರಿನಲ್ಲಿ ಬಿಬಿಎಂಪಿ ಕಸದ ಲಾರಿ ಮತ್ತೊಮ್ಮೆ ಕಿಲ್ಲರ್ ವಾಹನವಾಗಿ ಪರಿಣಮಿಸಿದೆ. ಲಾರಿ ಹರಿದ ಪರಿಣಾಮ ಇಬ್ಬರು ವ್ಯಕ್ತಿಗಳು ಸ್ಥಳದಲ್ಲೇ ಸ್ಪಾಟ್ ಡೆತ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಭೀಕರ ರಸ್ತೆ ಅಪಘಾತಕ್ಕೆ ಜನ ಮತ್ತೊಮ್ಮೆ ಬೆಚ್ಚಿ ಬಿದ್ದಿದ್ದಾರೆ. ಕಸದ ಲಾರಿಯ ಪ್ರತಾಪಕ್ಕೆ ಇಬ್ಬರ ಪ್ರಾಣ ಪಕ್ಷಿ ಹಾರಿ ಹೋಗಿರೋದ್ರ ಡೀಟೇಲ್ಸ್ ಇದು. ಬಿಬಿಎಂಪಿ ಕಸದ ಲಾರಿ ಹಾಗೂ ಬೈಕ್ ನಡುವೆ ಸಂಭವಿಸಿದಂತಹ ಅಪಘಾತದಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಕೆಆರ್ ಸರ್ಕಲ್ ಬಳಿ ನಡೆದಿರುವಂತಹ ಭೀಕರ ಅಪಘಾತದ ಡೀಟೇಲ್ಸ್ ಇದು. ಪ್ರಶಾಂತ್ ಹಾಗೂ ಶಿಲ್ಪ ಮೃತ ದುರ್ದೈವಿಗಳಾಗಿದ್ದಾರೆ. ಮೆಜೆಸ್ಟಿಕ್ನಿಂದ ಕೆಆರ್ ಸರ್ಕಲ್ ಕಡೆಗೆ ಈ ಬೈಕ್ನಲ್ಲಿ ಈ ಇಬ್ಬರು ಕೂಡ ಅಪಘಾತದ ಸಂದರ್ಭದಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ರು. ಸಿಐಡಿ ಸಿಗ್ನಲ್ನಿಂದ ಕೆಆರ್ ಸರ್ಕಲ್ ಕಡೆಗೆ ವೇಗವಾಗಿ ಲಾರಿ ಬಂದ ಪರಿಣಾಮ ಇಬ್ಬರ ಮೇಲೆ ಹರಿದಿದ್ದೂ ಅಲ್ಲದೆ ಕೆಲ ಮೀಟರ್ಗಳ ತನಕ ಮೃತದೇಹವನ್ನ ಎಳೆದೊಯ್ದಿದೆ. ಅಲ್ಲಿ ಸ್ಥಳದಲ್ಲಿದ್ದವರು ಅವರನ್ನ ಆಸ್ಪತ್ರೆಗೆ ದಾಖಲಿಸುವ ಪ್ರಯತ್ನ ಪಟ್ಟರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಚಿಕಿತ್ಸೆಗೆ ಅವರು ಸ್ಪಂದಿಸೋಕ್ಕೂ ಮುಂಚೆ ಮಾರ್ಗಮಧ್ಯೆಯೇ ಸಾವನ್ನಪ್ಪಿದ್ದಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಕಿಲ್ಲರ್ ಬಿಬಿಎಂಪಿಯ ಕಸದ ವಾಹನಕ್ಕೆ ಇದೀಗ ಮತ್ತಿಬ್ಬರ ಸಾವಾಗಿರೋದು ನಿಜಕ್ಕೂ ದುರ್ದೈವದ ಸಂಗತಿ. ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ಹಲವಾರು ವಿಚಾರಗಳನ್ನ ಕುಟುಂಬಸ್ಥರು ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಒಂದು, ಪೊಲೀಸರು ಸರಿಯಾಗಿ ಕ್ರಮ ಕೈಗೊಂಡಿಲ್ಲ, ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅನ್ನೋದು ಕೂಡ ಅವರ ಆರೋಪದ ಭಾಗ ಆಗಿತ್ತು. ಪೋಷಕರು ಕಣ್ಣೀರಿಡ್ತಾ ಇದ್ದಾರೆ. ಕಸದ ಲಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ಕಳ್ಕೊಂಡಿದ್ದಾರೆ ಅವರು. ಸೊ ಈ ಸಂದರ್ಭದಲ್ಲಿ ಮಗನ ವಿಚಾರದಲ್ಲಿರ್ಬೋದು ಅಥವಾ ಯುವತಿ ವಿಚಾರದಲ್ಲಿರ್ಬೋದು ಸರಿಯಾಗಿ ಪೊಲೀಸರು ರೆಸ್ಪಾನ್ಸ್ ಮಾಡಲಿಲ್ಲ, ಬೇಕಾಬಿಟ್ಟಿಯಾಗಿ ವರ್ತಿಸಿದ್ದಾರೆ. ಹಾಗೂ ಈ ಆಕ್ಸಿಡೆಂಟ್ಗೆ ಕಾರಣನಾದಂತಹ ಚಾಲಕನನ್ನ ಬಂಧಿಸಿದ್ದೀರಾ ಅಂತ ಕೇಳಿದ್ರೆ ಗೊತ್ತಿಲ್ಲ ಅನ್ನುವಂತಹ ಹಾರಿಕೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಇದರಿಂದ ನಮಗೆ ಮತ್ತಷ್ಟು ಆಘಾತದ ಮೇಲೆ ಆಘಾತ ಆಗಿದೆ ಅನ್ನೋದು ಪೋಷಕರ ಆರೋಪ. ಯಾರೋ ಸಿಂಗಲ್ ಸ್ಟಾರ್ ಒಬ್ರು ಹೇಳ್ತಾರೆ, ಅಲ್ಸೂರಲ್ಲಿ ಹೋಗಿ ಗಾಡಿ ಹಿಡಿದಿದ್ದಾರೆ ಅಂತ ಹೇಳ್ತಾರೆ, ಅರೆಸ್ಟ್ ಆಗಿದ್ದಾನೆ ಅಂತ ಹೇಳ್ತಾರೆ. ಸ್ಟೇಷನ್ಗೆ ಹೋದ್ರೆ ಕೇಳೋರು, ನಮ್ಮನ್ನ ಗತಿ ಕೇಳೋರು ಯಾರು ಇಲ್ಲ. ಅಲ್ಸೂರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಬ್ರು ರೆಸ್ಪಾನ್ಸ್ ಇಲ್ಲ, ನಮಗೆ ಒಂದು ಮರ್ಯಾದೆ ಇಲ್ಲ. ಅರ್ಧ ಗಂಟೆ ಕೂತ್ಕೊಂಡು ಕೇಳ್ತಾ ಇದೀನಿ, ಯಾರಪ್ಪ ತೋರ್ಸು ನೋಡ್ಬೇಕು, ಆ ಗಾಡಿ ಅರೆಸ್ಟ್ ಆಗಿದೆ ಯಾವ್ದಂದ್ರೆ ನನಗ್ ಗೊತ್ತಿಲ್ಲ, ನಿನಗ್ ಗೊತ್ತಿಲ್ಲ. ನನಗ್ ಬೇಕಾಗಿರೋದು ಇವಾಗ ನ್ಯಾಯ. ಏನಿಲ್ಲ, ಪೊಲೀಸರು ಫೋನ್ ಮಾಡಿದ್ರು, ಈ ತರ ನಿನ್ನ ಮಗನಿಗೆ ಕಾಲು ಏಟ್ ಬಿದ್ದಿದೆ ಅಂತ. ಆ ಅಮ್ಮನಿಗೆ ಜಾಸ್ತಿ ಏಟ್ ಬಿದ್ದೆ ಅಂದ್ರು. ನಾನು ಬಂದೆ, ನನ್ನ ಫ್ರೆಂಡ್ಗಳು ಎಲ್ಲ ಬಂದ್ರು. ಬಂದು ನೋಡಿದ್ರೆ ಇಲ್ಲಿ ತೀರೋಗ್ಬಿಟ್ಟಿದ್ದಾರೆ. ಸರಿ, ಏನು ಇತ್ತ ಅಂತ ಕೇಳಿದ್ರೆ ಅವ್ರು ಪೊಲೀಸರು ಹೇಳಿದ್ರು ಸ್ಟೇಷನ್ ಇದ್ದಾರೆ, ಗಾಡಿ ಅರೆಸ್ಟ್ ಆಗಿದೆ ಅಂತ ಹೇಳಿದ್ರು. ಗಾಡಿಗೆ ಹೋದ್ರೆ ಗಾಡಿಯಲ್ಲೂ ಅವನು ಇಲ್ಲ, ಗಾಡಿನೂ ಇಲ್ಲ, ಅವನೂ ಇಲ್ಲ. ನಾನು ಕೇಳ್ತಾ ಇರೋದಿಷ್ಟೇ, ಇಲ್ಲಿಂದ ಬಾಡಿ ಎತ್ತಲ್ಲ ನಾನು, ಇಲ್ಲ ಮೂವರು ಕತ್ ಕುಯ್ಕೊಂಡು ಇಲ್ಲೇ ಸತ್ತೋಗ್ತೀವಿ. ನನಗೆ ಯಾರು ಹೊಡೆದಿದ್ದಾನೋ ಅವನು ಬೇಕು, ಆ ಗಾಡಿ ಸ್ಟೇಷನ್ ಬರಬೇಕು. ಏನಂತ ನಿಜ ಅಲ್ಲಿ CC ಕ್ಯಾಮ್ರಾ ಇದೆ, ಅದು ನನಗೆ ಬೇಕು, ಫುಟೇಜ್ ಬೇಕು. ಅದು ಬರೋವರೆಗೂ ಇಲ್ಲಿಂದ ಬಾಡಿ ಎತ್ತಲ್ಲ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ತಡರಾತ್ರಿ ಭೀಕರ ಅಪಘಾತಕ್ಕೆ ಯುವಕ ಯುವತಿ ಸಾವನ್ನಪ್ಪಿದ್ದಾರೆ. ಮತ್ತೊಂದು ಬಿಬಿಎಂಪಿಯ ಕಸದ ವಾಹನಕ್ಕೆ ಇಬ್ಬರು ಬಲಿಯಾಗಿದ್ದಾರೆ. ಗಮನಿಸ್ತಾ ಇದ್ರಿ, ಇದು ಕೆಆರ್ ಸರ್ಕಲ್ ನ ಕೂಗಳತೆ ದೂರದಲ್ಲಿರುವಂತಹ ಜಾಗದಲ್ಲಿ ಆಗಿರುವಂತದ್ದು. ಅಂದ್ರೆ ಮಹಾರಾಣಿ ಕಾಲೇಜ್ ಏನಿದೆ ಅದರ ಮುಂಭಾಗದಲ್ಲಿ ಇರುವಂತಹ ಜಾಗದಲ್ಲಿ ಆಗಿರುವಂತದ್ದು. ಯುವಕ ಮತ್ತು ಯುವತಿ 25 ವರ್ಷದವರು ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಅನ್ನುವಂತಹ ಒಂದಷ್ಟು ವಿಚಾರಗಳು ಸಿಗ್ತಾ ಇರುವಂತದ್ದು. ಈ ಒಂದು ಘಟನೆಯಲ್ಲಿ ಬಲಿಯಾಗಿರುವಂತದ್ದು ಇಬ್ರು ಕೂಡ ಬರ್ತಾ ಇದ್ರು, ಅಂದ್ರೆ ಮೆಜೆಸ್ಟಿಕ್ ಮಾರ್ಗವಾಗಿ ನೇರವಾಗಿ ಕೆಆರ್ ಸರ್ಕಲ್ ಕಡೆಗೆ ಹೋಗುವಂತಹ ಹಿನ್ನೆಲೆಯಲ್ಲಿ ಅವರಿಬ್ರು ಕೂಡ ಬೈಕ್ ನಲ್ಲಿ ಬಂದಿದ್ದಾರೆ. ಗಮನಿಸ್ತಾ ಇರಬಹುದು, ಎಡಭಾಗದಲ್ಲಿ ನಿಂತಿರುವಂತದ್ದೇ ಅವರು ಬರ್ತಾ ಇದ್ದಂತಹ ಬೈಕ್. ಇದೇ ಬೈಕ್ ನಲ್ಲಿ ಅವರಿಬ್ರು ಕೂಡ ಬರ್ತಾ ಇರ್ತಾರೆ. ಅದೇ ಸಂದರ್ಭದಲ್ಲಿ ಬಲಭಾಗದಿಂದ ಅಂದ್ರೆ ಈ CID ಆಫೀಸ್ ಏನಿದೆ, CID ಆಫೀಸಿಂದ ಕೆಆರ್ ಸರ್ಕಲ್ಗೆ ಹೋಗುವಂತ ಮಾರ್ಗ, ಆ ಮಾರ್ಗವಾಗಿ ಬಂದಂತಹ ಈ ಕಸದ ವಾಹನ ಎಡಭಾಗಕ್ಕೆ ವೇಗವಾಗಿ ಬಂದಿದೆ. ಅದೇ ಸಂದರ್ಭದಲ್ಲಿ ನೇರವಾದಂತಹ ರಸ್ತೆಯಲ್ಲಿ ಬರ್ತಾ ಇದ್ದಂತವರು ಈ ಒಂದು ಬಿಬಿಎಂಪಿ ಕಸದ ಲಾರಿ ಏನಿದೆ ಇದರ ಕೆಳಭಾಗಕ್ಕೆ ಹೋಗಿ ಸಿಲುಕಿದ್ದಾರೆ. ಸಿಲುಕಿದಂತಹ ರಭಸಕ್ಕೆ ರಸ್ತೆ ತುಂಬೆಲ್ಲ ದೇಹ ಛಿದ್ರ ಆಗುವ ರೀತಿಯಲ್ಲಿ ಸುಮಾರು ದೂರ, ಒಂದು 10 ಮೀಟರ್ ಅಷ್ಟು ದೂರ ದೇಹವನ್ನ ಲಾರಿ ಮೇಲೆ ಹತ್ತು ಎಳೆದುಕೊಂಡು ಬಂದಿದೆ. ನಿಜಕ್ಕೂ ತಡರಾತ್ರಿ ಕೂಡ ಟ್ರಾಫಿಕ್ ಇರೋದಿಲ್ಲ, ವಾಹನಗಳ ಓಡಾಟ ಸಂಖ್ಯೆ ಬಹಳ ವಿರಳವಾಗಿರ್ತದೆ. ಇಂತಹ ಸಂದರ್ಭದಲ್ಲೂ ಕೂಡ ಈ ತರ ಭೀಕರ ಅಪಘಾತಕ್ಕೆ ಯುವಕ ಯುವತಿ ಬಲಿಯಾಗಿದ್ದಾರೆ ಎನ್ನುವಂಥದ್ದು ನಿಜಕ್ಕೂ ವಿಪರ್ಯಾಸ ಜೊತೆಗೆ ಬೇಸರದ ಸಂಗತಿ. ಇಲ್ಲಿ ನಿಂತಿರುವಂತಹ ಬಿಬಿಎಂಪಿ ಕಸದ ಲಾರಿ ಏನಿದೆ, ಇದೇ ಕಸದ ಲಾರಿಗೆ ಈಗ ಅವರಿಬ್ರು ಕೂಡ ಬಲಿಯಾಗಿರುವಂತದ್ದು. ಈಗಾಗಲೇ ಪೊಲೀಸ್ ಸ್ಥಳಕ್ಕೆ ಆಗಮಿಸಿದರೆ ಆ ಬಾಡಿಗಳನ್ನ ಶಿಫ್ಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಇಲ್ಲಿರುವಂತಹ ಪೊಲೀಸರು ಬಂದು ಸ್ಥಳದಲ್ಲಿ ಪರಿಶೀಲನೆ ಮಾಡಿ ಅದರ ಒಂದಷ್ಟು ದಾಖಲೆಗಳನ್ನ ಬರೆದುಕೊಳ್ಳೋದ್ರ ಜೊತೆಗೆ ಏನೇನಾಗಿದೆ ಅನ್ನುವಂತ ಮಾಹಿತಿಯನ್ನ ಕೂಡ ಸಂಗ್ರಹ ಮಾಡಲಿಕ್ಕೆ
ಮುಂದಾಗಿದ್ದಾರೆ. ಬಹಳ ಪ್ರಮುಖವಾಗಿ ಈಗ ಶವಗಳನ್ನ ಪಕ್ಕದಲ್ಲೇ ಇರುವಂತಹ ಸೆಂಟ್ ಮಾರ್ಥಾಸ್ ಆಸ್ಪತ್ರೆ ಇದೆ, ಅದಕ್ಕೆ ಶಿಫ್ಟ್ ಮಾಡುವಂತ ಕೆಲಸಗಳಾಗಿದೆ. ನಾಳೆ ಬೆಳಿಗ್ಗೆ ಅವರ ಕುಟುಂಬಸ್ಥರೇನಿದ್ದಾರೆ ಅವರಿಗೆ ಅದನ್ನ ಹ್ಯಾಂಡ್ ಓವರ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಮುಖ್ಯವಾಗಿ ಅವರು ಬೆಂಗಳೂರಿನವರು, ಯುವಕ ಪ್ರಶಾಂತ್ ಏನಿದ್ದಾರೆ ಬೆಂಗಳೂರಿನ ಮೂಲದವರು ಅನ್ನುವಂಥದ್ದು ಗೊತ್ತಾಗಿದೆ. ಬಟ್ ಆದ್ರೆ ಯುವತಿ ಎಲ್ಲಿಯವರು ಅನ್ನುವಂಥದ್ದು ಗೊತ್ತಾಗಿಲ್ಲ. ಒಂದೇ ಕಂಪ್ನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ವೀಕೆಂಡ್ ಇದ್ದ ಕಾರಣಕ್ಕಾಗಿ ಎಲ್ಲೋ ಆಚೆ ಹೋಗಿ ಬರುವಂತಹ ಸಂದರ್ಭದಲ್ಲಿ ಸದ್ಯ ಅಪಘಾತ ಸಂಭವಿಸಿ ಅವರಿಬ್ರು ಕೂಡ ಪ್ರಾಣವನ್ನ ಕಳ್ಕೊಳ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿಜಕ್ಕೂ ಬೆಂಗಳೂರಿನ BBMP ಕಸದ ವಾಹನಗಳು ಕಿಲ್ಲರ್ಗಳಾಗುವಂತದ್ದೇನು ಹೊಸದಲ್ಲ. ಈಗ ಮತ್ತೆ ಇನ್ನೆಷ್ಟು ಜೀವಗಳು ಹೋಗಬೇಕು ಅನ್ನುವಂತಹ ಒಂದಷ್ಟು ಆಕ್ರೋಶ ಜನಸಾಮಾನ್ಯರ ವಲಯದಲ್ಲಿ ವ್ಯಕ್ತ ಆಗುತ್ತೆ. ಈಗ ಆಗಿರುವಂತಹ ಈ ಘಟನೆಯಲ್ಲಿ ಇಬ್ಬರು ಅಮಾಯಕರು ಜೀವವನ್ನ ಕಳೆದುಕೊಳ್ಬೇಕಾದಂತಹ ಸ್ಥಿತಿ ಬಂದಿದೆ. ಕ್ಯಾಮ್ರಾ ಪರ್ಸನ್ ಗೌತಮ್ ಜೊತೆ ರಾಘು, ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಕಸದ ಲಾರಿ ಮತ್ತೊಮ್ಮೆ ಕಿಲ್ಲರ್ ಆಗಿ ಪರಿಣಮಿಸಿದೆ. ಇಬ್ರು ಪ್ರಾಣ ಕಳ್ಕೊಂಡಿದ್ದಾರೆ. ಪೊಲೀಸರು ನೋಡಿದ್ರೆ ಕ್ರಮ ಕೈಗೊಳ್ತಾ ಇಲ್ಲ ಅನ್ನೋದು ಪೋಷಕರ ವರ್ಗದ ಆರೋಪ ಆಗ್ತಾ ಇದೆ. ಮತ್ತು ಈ BBMP ಕಸದ ಲಾರಿ ಬಗ್ಗೆ ಇಂತಹ ಆರೋಪಗಳು ಮತ್ತು ಇಂತಹ ಕೃತ್ಯದಲ್ಲಿ ಲಾರಿಗಳು ಪಾಲ್ಗೊಂಡಿರೋದು ಇದೇ ಮೊದಲಲ್ಲ. ಇದಕ್ಕಿಂತ ಬೇಜಾರಿನ ವಿಚಾರ ಅಂತ ಹೇಳಿದ್ರೆ, ಈಗ ಮೃತಪಟ್ಟಿರುವಂತಹ ಯುವಕ ಇದ್ದಾನಲ್ಲ, ಈ ಯುವಕನ ಜನನ ಆಗಿದ್ದು ಕೂಡ ನಿನ್ನೆ ಮೃತದೇಹ ಸಾಗಿಸ್ಲಾಯ್ತಲ್ಲ ಅದೇ ಆಸ್ಪತ್ರೆಯಲ್ಲಿ. ಸೊ ಕುಟುಂಬಸ್ಥರು, ಅದರಲ್ಲೂ ಅವ್ರ ತಂದೆ ಇದನ್ನೇ ಹೇಳ್ತಾ ಇದ್ದು, ಇಲ್ಲೇ ನನ್ನ ಮಗ ಹುಟ್ಟಿದ್ದು ನೋಡಿ, ಇಲ್ಲೇ ಆತನ ಅಂತ್ಯ ಆಗಿದೆ ಅಂತ ಪಾಪ ಕಣ್ಣೀರು ಹಾಕಿದಂತಹ ವಿಷಯ ಮಾತ್ರ ಮನ ಕಲಕುವಂತಿತ್ತು. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಬಹಳ ಹೃದಯ ವಿದ್ರಾವಕ ಘಟನೆಗೆ ಈ ವಿಚಾರ ಸಾಕ್ಷಿಯಾಗಿದೆ ಮತ್ತು BBMP ಕಸದ ಲಾರಿ ಹೇಗೆ ಮತ್ತೊಮ್ಮೆ ಕಿಲ್ಲರ್ ಆಗಿದೆ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಒಂದು, BBMP ಇಂದ ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಲಾರಿಯನ್ನ ಓಡಿಸುವಂತಹ ಚಾಲಕರಿಗೆ ಇಲ್ಲಿ ತನಕ ಯಾಕೆ ಹೋಗಿಲ್ಲ ಅನ್ನೋದು ಪ್ರಶ್ನೆ. ಎರಡನೇದು, ಈ ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಪೊಲೀಸರ ವರ್ತನೆ ಇಷ್ಟು ಬೇಜವಾಬ್ದಾರಿಯುತವಾಗಿ ಯಾಕಿತ್ತು ಅಂತ. ಮಮತಾ, ಬೆಂಗಳೂರಿನಲ್ಲಿ BBMP ಕಸದ ಲಾರಿಗಳು ಮತ್ತೆ BMTC ಬಸ್ಗಳು ಆಗಾಗ ಈ ತರ ನಿರ್ಲಕ್ಷ್ಯಕ್ಕೆ ಇದು ಡ್ರೈವ್ ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ಆಕ್ಸಿಡೆಂಟ್ಗಳಾಗಿರುವಂತದ್ದು. ಅದರಲ್ಲೂ ಕೂಡ BBMP ಲಾರಿ ಚಾಲಕರನ್ನ ಇರ್ತಾರೆ, ಅವರು ಯಾವುದೇ ಟ್ರಾಫಿಕ್ ನಿಯಮಗಳನ್ನ ಪಾಲನೆ ಮಾಡೋದಿಲ್ಲ. ಆ ರೀತಿಯಾಗಿ ವೇಗವಾಗಿ ಅಡ್ಡದಿಡ್ಡಿ ಗಾಡಿ ಓಡಿಸ್ತಾರೆ. ಮತ್ತೆ ಮುಖ್ಯವಾಗಿ ಕಂಡೀಷನ್ ಅಲ್ಲೂ ಕೂಡ ಇರೋದಿಲ್ಲ. ಅದನ್ನ ಟ್ರಾಫಿಕ್ ಪೊಲೀಸರು ಕೂಡ ಎಲ್ಲೂ ತಡೆದು ಪರಿಶೀಲನೆ ಮಾಡುವಂತ ಕೆಲಸ ಕೂಡ ಎಲ್ಲೂ ಕೂಡ ಇಲ್ಲಿವರೆಗೂ ಮಾಡಿಲ್ಲ. ನಿನ್ನೆ ರಾತ್ರಿ ಕೂಡ ಸುಮಾರು 8 ಗಂಟೆ ಸುಮಾರಿಗೆ CID ಸರ್ಕಲ್ ಕಡೆಯಿಂದ KR ಸರ್ಕಲ್ ಕಡೆಗೆ ಈ ಲಾರಿ ವೇಗವಾಗಿ ಬಂದಿದೆ. ಆ ಸಂದರ್ಭದಲ್ಲಿ ಮೆಜೆಸ್ಟಿಕ್ ಕಡೆಯಿಂದ KR ಸರ್ಕಲ್ಗೆ ಬರ್ತಿದ್ದಂತ ಪ್ರಶಾಂತ್ ಮತ್ತೆ ಶಿಲ್ಪ ಒಂದೇ ಬೈಕ್ ಅಲ್ಲಿ ಬರ್ತಿರ್ತಾರೆ. ಅವರು ಅವ್ರ ಪಾಡಿಗೆ ಹೋಗ್ತಿದ್ದಂತ ಸಂದರ್ಭದಲ್ಲಿ ಇವರು ಟರ್ನ್ ತಗೋಬೇಕಾಗುತ್ತೆ CID ಸರ್ಕಲ್ ಇಂದ KR ಸರ್ಕಲ್ ಕಡೆಗೆ. ಆ ಸಂದರ್ಭದಲ್ಲಿ ಏಕಾಏಕಿ ಬಂದು ಆ ಬೈಕಿಗೆ ಡಿಕ್ಕಿ ಹೊಡೆದಿರುವಂತದ್ದು. ಡಿಕ್ಕಿಯಾದ ವೇಗ ಎಷ್ಟಿತ್ತು ಅಂದ್ರೆ ಸುಮಾರು 10-15 ಮೀಟರ್ಗಳಷ್ಟು ಆ ಬೈಕ್ ನ ಮುಚ್ಕೊಂಡು ಆ ಲಾರಿ ಮುಂದಕ್ಕೆ ಹೋಗಿರೋದು. ಪರಿಣಾಮವಾಗಿ ಇಬ್ರು ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಈಗಾಗಲೇ ಇಬ್ರು ಕೂಡ TCH ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರೋದ್ರ ಬಗ್ಗೆ ಮಾಹಿತಿ ಇರುವಂತದ್ದು. ಮತ್ತೆ ಅವರ ಪೋಷಕರು ಕೂಡ ಈಗ ತೀವ್ರ ಆಕ್ರಂದನಕ್ಕೆ ಒಳಗಾಗಿರುವಂತದ್ದು. BBMP ಲಾರಿ ಚಾಲಕರನ್ನು ಬಂಧನ ಮಾಡಬೇಕು, ಇಂತಹ ಘಟನೆಗಳು ಮತ್ತೆ ನಡೀಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋದು ಈಗ ಪೋಷಕರ ಆಗ್ರಹ ಆಗಿದೆ. ಈ ಸಂಬಂಧಪಟ್ಟ ಯಲಸೂರು ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಾಗಿರೋದ್ರಿಂದ ಈಗ ತನಿಖೆ ಮುಂದುವರಿತಾ ಇರುವಂತದ್ದು. ಲಾರಿ ಚಾಲಕರ ನಿರ್ಲಕ್ಷ್ಯದಿಂದಲೇ ಈ ಘಟನೆ ನಡೆದಿದೆ ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಆಲ್ ರೈಟ್, ಧನ್ಯವಾದ ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.